ರಾಜ್ಯ ರಾಜಕೀಯದಲ್ಲಿ 3 ಡಿಸಿಎಂ ಹುದ್ದೆ ಜಟಾಪಟಿ ಜೋರಾಗ್ತಾ ಇದೆ. 3 ಡಿಸಿಎಂ ಸೃಷ್ಟಿಗೆ ಒತ್ತಡ ಹಾಕ್ತಾ ಇರೋದು ಯಾಕೆ ಸಿದ್ದರಾಮಯ್ಯ ಬಣ ಅನ್ನೋದು ಪ್ರಶ್ನೆ. ಡಿಸಿಎಂ ಫೈಟ್ ಹಿಂದೆ ತೆರೆಮರೆಯಲ್ಲಿದ್ದಾರೆ ಸಿದ್ದರಾಮಯ್ಯ. ಈ ಅನುಮಾನ ರಾಜಕೀಯ ವಲಯದಲ್ಲಿ ಜೋರಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಓಟಕ್ಕೆ ಬ್ರೇಕ್ ಹಾಕೋಕೆ ಪ್ಲಾನ್ ಏನಾದ್ರೂ ನಡೆದಿದ್ಯಾ? ಸಿಎಂ ಒಪ್ಪಿಗೆ ಮೇರೆಗೆ ಪದೇ ಪದೇ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರಾ ಆಪ್ತರು? ಲೋಕಸಭಾ ಚುನಾವಣೆ ನೆಪದಲ್ಲಿ ಹೆಚ್ಚುವರಿ ಡಿಸಿಎಂ ಹುದ್ದೆಗೆ ಒತ್ತಡ ಹೇರಲಾಗ್ತಾ ಇದೆ. 3 ಡಿಸಿಎಂ ಪ್ರಸ್ತಾಪ ಮಾಡಿರುವುದು ನಿಜ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. 3 ಡಿಸಿಎಂ ಹುದ್ದೆ ಪರ ಸತೀಶ್ ಜಾರಕಿಹೊಳಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಡಿಸಿಎಂ ವಿಚಾರದ ಬಗ್ಗೆ ನಿನ್ನೆ ಸುರ್ಜೇವಾಲಾ ಜೊತೆಗೆ ಮಾತುಕತೆ ಆಗಿದೆ. ಹೈಕಮಾಂಡ್ ಬಳಿ ಚರ್ಚಿಸೋಣ ಅಂತ ಸುರ್ಜೇವಾಲಾ ಕೂಡ ಹೇಳಿದ್ದಾರೆ. ಆದ್ರೆ ಇದೊಂದು ಊಹಾಪೋಹ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ರಾಜ್ಯ ರಾಜಕೀಯದಲ್ಲಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ 3 ಡಿಸಿಎಂನ ಸೂತ್ರ. ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ 3 ಡಿಸಿಎಂ ಘೋಷಣೆ ಮಾಡ್ಬಿಡ್ತಾರಾ? ಮಾಡಿದ್ರೆ ಆಗುವಂತ ಬೆಳವಣಿಗೆ ಬದಲಾವಣೆ ಏನು? ಇದು ಈಗ ಸಾಕಷ್ಟು ಚರ್ಚೆಯನ್ನ ಪ್ರಶ್ನೆಯನ್ನ ಹುಟ್ಟಾಕ್ತಾ ಇದೆ. ಬಟ್ ಇದಕ್ಕೆಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಥರದ್ದೆಲ್ಲ ಏನಾಗಿಲ್ಲ, ಅದೆಲ್ಲ ಜಸ್ಟ್ ಊಹಾಪೋಹ ಅಂತ ಹೇಳಿದ್ದಾರೆ. ಬಟ್ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಪ್ರಶ್ನೆ. ಅನುಕೂಲ ನಾವೆಲ್ಲ ಮಂತ್ರಿಗಳು ನಮ್ಮನ್ನು ಅವರು ಕರೆದಿದ್ರು. ಯಾಕೆ ಅಂತ ಹೇಳಿದರೆ, ಲೋಕಸಭೆ ಚುನಾವಣೆ ಬರ್ತಾ ಇದೆ, ನೀವೆಲ್ಲ ಸೀನಿಯರ್ಸ್ಗಳಿದ್ದೀರಿ, ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಯಾವ ರೀತಿ ಮಾಡಬೇಕು ಅದನ್ನು ಚರ್ಚೆ ಮಾಡೋದಕ್ಕೆ ಕರೆದಿದ್ರು. ಆ ಸಂದರ್ಭದಲ್ಲಿ ಕೆಲವರು ಹೇಳಿದರು, ನೋಡಿ ಇನ್ನೂ ಸ್ಟ್ರೆಂಥನ್ ಮಾಡೋದಕ್ಕೆ ಇದು ಒಂದು ಭಾಗ, ಡಿಸಿಎಂ ಮಾಡೋದಿದ್ರೆ ನೀವು ಅನುಕೂಲ ಆಗುತ್ತೆ ಅನ್ನೋ ಅಷ್ಟೇ ಪ್ರಸ್ತಾಪ ಮಾಡಿದರು. ಅದಕ್ಕಾಗಿಯೇ ಏನು ಚರ್ಚೆ ಮಾಡಿಲ್ಲ. ಅದು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಅದನ್ನು ನಾವು ಸಲಹೆ ಮಾಡ್ಬೋದು, ಸಲಹೆ ಮಾಡಿದ್ದಾರೆ ಕೆಲವರು. ಅದನ್ನು ಅವ್ರು ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅದನ್ನು ಅದರ ಸಾಧಕ ಬಾಧಕಗಳನ್ನು ನೋಡಿ ತೀರ್ಮಾನ ಮಾಡ್ತಾರೆ. ಈಗ ನಾನು 2 ಸಾರಿ ಲೋಕಸಭಾ ಚುನಾವಣೆಯನ್ನು ಅಧ್ಯಕ್ಷನಾಗಿ ಮಾಡಿದ್ದೇನೆ. ನನಗೆ ಆದಂಥ ಕೆಲವು ವಿಚಾರಗಳಿದ್ದಾವೆ, ಅದನ್ನೆಲ್ಲ ತಿಳಿಸ್ಬೇಕಲ್ಲ, ಅದನ್ನು ಚರ್ಚೆ ಮಾಡಿದ್ದೇವೆ. ಬಿಟ್ಟರೆ ಬೇರೆ ಅದಕ್ಕೇನು ದೊಡ್ಡ ಪ್ರಮಾಣದ ಇದು ಏನು ಅಗತ್ಯ ಇಲ್ಲ, ಅವಶ್ಯಕತೆ ಇಲ್ಲ. ಅದೆಲ್ಲ ಏನು ಚರ್ಚೆ ಆಗಲಿಲ್ಲ. ಅದು ಅಕಸ್ಮಾತ್ ಅಂತ ಪರಿಸ್ಥಿತಿ ಯಾಕಂದ್ರೆ 3 ಜನ ಡಿಸಿಎಂ ಸ್ಥಾನ ಕೇಳ್ತಾರೆ. ಅವ್ರಿಗೆ ಕೇಳಿ ಸಿದ್ದರಾಮಯ್ಯ ಅಥವಾ ಶಿವಕುಮಾರ್ ಬಂದಾಗ ಅವ್ರಿಗೆ ಕೇಳಿದ್ರೆ ನನ್ಗೆ ಗೊತ್ತು. ಅಲ್ಲ, ಎಐಸಿಸಿ ಅಧ್ಯಕ್ಷಕ್ಕೆ ಬಂದಿರಲ್ಲ, ನನ್ನ ಹತ್ರ ಏನಾದ್ರು ಬರ್ತದ, ಬಂದಿಲ್ಲ. ಸುಮ್ಮನೆ ನೋಡಿ, ಇದು ಊಹಾಪೋಹದ ಮೇಲೆ ಅಥವಾ ಇಂಥ ಎಲೆಕ್ಷನ್ ಟೈಮ್ನಲ್ಲಿ ಇಂಥ ವಿಚಾರಗಳನ್ನು ನಾವು ಪದೇ ಪದೇ ತರಬಾರ್ದು. ಹೇಳಿದ ನಿನ್ನೆ ಚರ್ಚೆ ಆಗಿದೆ. ಯಾಕಂದರೆ ಇದಕ್ಕೂ ಸುಮಾರು ಜಾತಿಗಳ ಪ್ರಬಲವಾಗಿ ಕಾಂಗ್ರೆಸ್ ಪಕ್ಷ ಜೊತೆ ಗುರುತಿಸಿಕೊಂಡಿದ್ದಾವೆ, ಅವ್ರಿಗೂ ಕೊಡಬೇಕಾಗ್ತದೆ. ಅದಕ್ಕೆ ಹೈಕಮಾಂಡ್ ಹೇಳಿ ಅಂತ ನಿನ್ನೆ ಸಂಬಂಧ ಆಗೇನಿಲ್ಲ, ಅವ್ರು ಮಾಡಬೇಕಂತ ಅಷ್ಟು ಹೇಳಿದ್ವಿ. ಇಷ್ಟೇ ಅಂತೇನಿಲ್ಲ, ಮಾಡಬೇಕು. ಅದನ್ನು ಡಿಸಿಷನ್ ತೊಗೋಬೇಕಾದ ಅವರು ಮಾಡಬೇಕಂತ ಎಲ್ಲರೂ ಒಟ್ಟಾಗಿ ಹೇಳಿದ್ವಿ. ಆಗ್ಬೋದು, ಅದು ಪರಿಣಾಮ ಬೀರ್ತೈತಿ. ಆಯಾ ಸಮುದಾಯಗಳ ಮಾಡೋದ್ರಿಂದ ಆಗತ್ತೆ. ಯಾಕಂದ್ರೆ ವೋಟ್ ಬ್ಯಾಂಕ್ ನಮ್ಮದೇ ಡೌನ್ ಟ್ರೇಡ್ ಕೆಳವರೆಗೆ ಇದ್ದೇ ಇದೆ. ಅವ್ರಿಗೂ ಕೂಡ ಪ್ರಾಮುಖ್ಯತೆ ಸಿಗ್ತಾ ಅನ್ನೋದು ಕೂಡ ಅವ್ರಿಗೆ ಒಂಥರ ಯೂನಿಟಿ ಆಗಲಿಕ್ಕೆ ಅನುಕೂಲ ಆಗ್ತೈತೆ ರಾಜಕೀಯವಾಗಿ. ಅದಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ನಾವು. ಆವಾಗಿದ್ದು ಯಾವುದೋ ಪ್ರಸ್ತಾಪಗಳ ಈ ವಿಚಾರ ಮಾತ್ರ ಲೋಕಸಭೆ ಮತ್ತು ಡಿಸಿಎಂ ವಿಚಾರ ಮಾತ್ರ ಚರ್ಚೆಗೆ ಬಂದಿದೆ. ನಾವೆಲ್ಲ ಅದನ್ನು ಅವ್ರು ಅಸೆಸ್ ಮಾಡ್ಬೇಕ್ರಿ, ಯಾವ್ದು ನಮ್ಮ ಜೊತೆ ಇದ್ದಾರೆ, ಯಾವ ಕಮಿಟಿ ಇದೆ, ಯಾರಿಗೆ ಪ್ರೋತ್ಸಾಹ ಮಾಡ್ಬೇಕು ನಾವು ಡಿಸಿಷನ್ ತೊಗೊಳೋದು. ಅವ್ರಿಗೆ ಯಾರನ್ನ ಮಾಡ್ಬೇಕಂತ ಮಾತ್ರ ಅಷ್ಟು ಹೇಳಿದ್ವಿ. ಇಂಥವ್ರಿಗೆ ಇಂಥ ಜಾತಿ ಅಂತ ಹೇಳಿಲ್ಲ. ನೀವು ಮಾಡೋದು ಅವಶ್ಯಕತೆ ಇದೆ, ಕನ್ವಿನ್ಸ್ ಮಾಡಿದ್ವಿ ಅವ್ರಿಗೆ. ಮನವಿ ಅದೇ, ಡಿಸಿಎಂ ಪ್ಲಸ್ ಸರಿಯಾದ ರೀತಿಯಿಂದ ಲೋಕಸಭೆ ಅಭ್ಯರ್ಥಿಗಳ ಆಯ್ಕೆ ಆಗಬೇಕು. ಅವ್ರ ಜವಾಬ್ದಾರಿ ಪರಿಸ್ಥಿತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ದಿನಗಳ ಹಿಂದೆಯಿಂದಲೂ ಕೂಡ ಶುರು ಆಗಿತ್ತು. ಒಬ್ಬರೊಬ್ಬರೇ ಧ್ವನಿ ಎತ್ತೋಕೆ ಶುರು ಮಾಡಿದ್ರು. ಲೋಕಸಭಾ ಚುನಾವಣೆ ಸಮೀಪ ಆಗ್ತಾ ಇದ್ದ ಹಾಗೇನೆ ಇದು ಮತ್ತಷ್ಟು ಮುನ್ನೆಲೆಗೆ ಬರ್ತಾ ಇದೆ. ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದೆ. ಇದರ ಒಳ ಅರ್ಥ ಅಥವಾ ಮರ್ಮ ಅನ್ನೋದು ಏನಿದೆ ರಾಜಕೀಯ ಲೆಕ್ಕಾಚಾರದ ಪ್ರಕಾರ ನಾವು ನೋಡೋದಾದ್ರೆ? ರೀತಿ ಕಳೆದ 3 ತಿಂಗಳಿಂದಲೂ ಕೂಡ 3 ಡಿಸಿಎಂ ಹುದ್ದೆಗಳನ್ನ ಕ್ರಿಯೇಟ್ ಮಾಡಬೇಕು, ಲೋಕಸಭಾ ಚುನಾವಣೆಗೆ ಇದು ಅನುಕೂಲ ಆಗತ್ತೆ ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ.
ಕೆ.ಎನ್. ರಾಜಣ್ಣ ಅವರು DCM ಹುದ್ದೆಗಳನ್ನ ಮಾಡ್ಬೇಕು ಅಂತೇಳಿ ಮೊದಲಿಗೆ ಧ್ವನಿಯನ್ನ ಎತ್ತುತ್ತಾರೆ. ನಂತರ ರಾಯರೆಡ್ಡಿ ಅವರು 5 DCM ಮಾಡ್ಬೇಕು ಅಂತೇಳಿ ಪ್ರಸ್ತಾಪವನ್ನು ಮುಂದಿಡ್ತಾರೆ. ಅದಾದ ಬಳಿಕ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇಲ್ಲಿ ಕೆಲವೊಂದು ಕಡೆ ಸೈಲೆಂಟ್ ಆಗಿತ್ತು. ಆದ್ರೆ ಈಗ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲೇ ಸಚಿವರು ಅವರನ್ನ ನಿನ್ನೆ ರಾತ್ರಿ ಭೇಟಿ ಮಾಡಿದ್ದಾರೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಹಾಗೆ ಎಚ್.ಸಿ. ಮಹದೇವಪ್ಪ ಸೇರಿದಂತೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ದಾರೆ. 3 DCM ಹುದ್ದೆಗಳನ್ನ ನೀವು ಕ್ರಿಯೇಟ್ ಮಾಡಬೇಕು, ಅದು ಲೋಕಸಭಾ ಚುನಾವಣೆಯ ಒಳಗಡೆನೆ ಮಾಡಿದ್ರೆ ಉತ್ತಮ, ಪಕ್ಷ ಮತ್ತೆ ಸರ್ಕಾರಕ್ಕೂ ಕೂಡ ಅನುಕೂಲ ಆಗತ್ತೆ, ಹೆಚ್ಚಿನ ಸೀಟುಗಳನ್ನ ನಾವು ಗೆಲ್ಲಬಹುದು. ಯಾಕೆಂದ್ರೆ ಕಾಂತರಾಜ್ ವರದಿ ಈಗಾಗಲೇ ಲೀಕ್ ಆಗಿದೆ. ಕಾಂತರಾಜ್ ವರದಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ದಲಿತ ಸಮುದಾಯ ಇದೆ, ನಂತರದಲ್ಲಿ OBC ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯಗಳಿದೆ. ಹಾಗಾಗಿ ಆ ಸಮುದಾಯದ ಮತಗಳನ್ನ ನಾವು ಸೆಳೆಬೇಕಾದ್ರೆ ಈಗ ಆ ಸಮುದಾಯಕ್ಕೆ ನ್ಯಾಯವನ್ನ ಕೊಡಬೇಕಾಗತ್ತೆ. ಹಾಗಾಗಿ ದಲಿತ ಸಮುದಾಯಕ್ಕೆ ಒಂದು DCM ಹಾಗೆ ಓಕೆ. OBC ಸಮುದಾಯಕ್ಕೆ ಒಂದು DCM ಹುದ್ದೆಯನ್ನ ಕೊಡಬೇಕು ಅನ್ನುವಂತ ಬೇಡಿಕೆಯನ್ನ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಸೇರಿದಂತೆ ಹಲವರು ಇಟ್ಟಿದ್ದಾರೆ. ಇದು ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರ ವೇಗಕ್ಕೆ ಕಡಿವಾಣವನ್ನ ಹಾಕುವಂತ ನಿಟ್ಟಿನಲ್ಲಿ ಕೂಡ ಪ್ರಯತ್ನಗಳು ನಡೀತಾ ಇರುವಂತದ್ದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಬೆಳಗಾವಿ ರಾಜಕಾರಣದಲ್ಲಿ DK ಶಿವಕುಮಾರ್ ಹಸ್ತಕ್ಷೇಪವನ್ನ ಮಾಡ್ತಾರೆ. ಗೃಹ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೂಡ ಅವರು ಹಸ್ತಕ್ಷೇಪವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಅಸಮಾಧಾನ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಅವ್ರಿಗಿದೆ. ಸೊ ಆ ಕಾರಣಕ್ಕೆ ಅವರ ವೇಗಕ್ಕೆ ಕಡಿವಾಣವನ್ನ ಹಾಕ್ಬೇಕು ಅಂದ್ರೆ 3 DCM ಹುದ್ದೆಗಳನ್ನ ಕ್ರಿಯೇಟ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಿಕೊಂಡು ಈಗ ಹೈಕಮಾಂಡ್ ಮೇಲೆ ಒತ್ತಡವನ್ನ ಏರೋದಕ್ಕೆ ಈಗ ಮುಂದಾಗಿರುವಂತದ್ದು ನೀತಿ. ಓಕೆ, ಧನ್ಯವಾದ ಶಿವು ತಮ್ಮ ಡೀಟೇಲ್ಸ್ಗಾಗಿ.